ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 35 ಅಥವಾ ಪ್ರಶ್ನೆ ಅಂದ್ರೆ ಈ ಪ್ರಶ್ನೆಗೆ ನಿಮ್ಗೆ ಚಾಯ್ಸ್ ಇರುತ್ತೆ. 3 ಅಂಕಗಳ ಪ್ರಶ್ನೆ ಇದೆ. ಕೆಂಪು ಬಣ್ಣದ ಹೂಗಳನ್ನು ಬಿಡುವ ಎತ್ತರವಾದ ಬಟಾಣಿ ಸಸ್ಯವನ್ನು ಬಿಳಿ ಬಣ್ಣದ ಹೂಗಳನ್ನು ಬಿಡುವ ಗಿಡ್ಡವಾದ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆಯ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ಬರೆಯಿರಿ. ಈಗ ನೋಡಿ, ಇಲ್ಲಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಇದು ಪ್ರಬಲ ಗುಣವನ್ನ ಸೂಚಿಸ್ತದೆ, ಇದು ದುರ್ಬಲ ಗುಣವನ್ನ ಸೂಚಿಸ್ತದೆ. ಹಾಗಾಗಿ ನಾವು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ ಸ್ಮಾಲ್ ಆರ್ ಅಂದ್ರೆ ಬಿಳಿ ಬಣ್ಣದ ಹೂಗಳನ್ನು ಬಿಡುವಂತಹ ಗಿಡ್ಡವಾದ ಸಸ್ಯಗಳು. ಈಗ ಪ್ರತಿ ಲಕ್ಷಣಕ್ಕೆ ಸಂಬಂಧಪಟ್ಟಂತಹ 2 ಕಾಪಿ ಇರುತ್ತೆ. ಅದರಲ್ಲಿ ಒಂದು ಮಾತ್ರ ಲಿಂಗಾಣುವಿನಲ್ಲಿ ಬರುತ್ತೆ. ಈ 2 ಕ್ಯಾಪಿಟಲ್ ಟಿ ನಲ್ಲಿ ಒಂದು ಮಾತ್ರ ಬಂದಿರುತ್ತೆ. ಈ 2 ಕ್ಯಾಪಿಟಲ್ ಆರ್ ಅಲ್ಲಿ ಒಂದು ಮಾತ್ರ ಲಿಂಗಾಣುವಿನಲ್ಲಿ ಬಂದಿರುತ್ತೆ. ಅದೇ ತರ ಇಲ್ಲಿ ಸ್ಮಾಲ್ ಟಿ ಅಲ್ಲಿ ಒಂದು, ಸ್ಮಾಲ್ ಆರ್ ಗಳಲ್ಲಿ ಒಂದು ಬಂದಿರುತ್ತೆ. ಯಾವ್ದ್ರಲ್ಲಿ? ಲಿಂಗಾಣುವಿನಲ್ಲಿ. ಈಗ ಇದು ಸೇರಿ ಏನುಂಟಾಗುತ್ತೆ? F1 ಜನರೇಷನ್ ಅಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಯಾವಾಗ್ಲೂ ಒಬ್ರು ಸ್ಟ್ರಾಂಗ್ ಪರ್ಸನ್ ಇದ್ದಾರೆ, ಒಬ್ರು ವೀಕ್ ಪರ್ಸನ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಸ್ಟ್ರಾಂಗ್ ಪರ್ಸನ್ ತಾವ್ ಹೇಳೋದನ್ನ ನಡೆಸ್ತಾರೆ ಅಲ್ವಾ? ಇಲ್ಲಿ ಕೂಡ ಹಾಗೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಅನ್ನುವಂಥದ್ದು ಪ್ರಬಲ ತೋರಿಸ್ತದೆ, ಅವಿಬ್ರು ಸ್ಟ್ರಾಂಗ್ ಇದ್ದಾರೆ. ಹಾಗಾಗಿ ಇದು ಬರುವಂತಹ ಬಟಾಣಿ ಗಿಡಗಳೆಲ್ಲ ಏನಾಗಿರ್ತದೆ? ಕೆಂಪು ಬಣ್ಣ ಹಾಗೆ ಎತ್ತರವಾದಂತಹ ಕೆಂಪು ಹೂಗಳನ್ನ ಬಿಡುವಂತಹ ಎತ್ತರವಾದಂತಹ ಗಿಡಗಳೇ ಆಗಿರ್ತವೆ. ಯಾಕೆಂದ್ರೆ ಟಿ ಮತ್ತೆ ಆರ್ ಅನ್ನುವಂಥದ್ದು ಇಲ್ಲಿ ಪ್ರಬಲ ಗುಣವಾಗಿದೆ. ಆದ್ರೆ ನಾವೀಗ ಸ್ವಕೀಯ ಪರಾಗಸ್ಪರ್ಶ ಮಾಡಿದಂಗೆ ಇಲ್ಲಿ ನೋಡಿ ಏನಾಗುತ್ತೆ, ಎತ್ತರಕ್ಕೆ ಸಂಬಂಧಪಟ್ಟಂತೆ 2 ಗುಣಗಳು ಪಾಸಿಬಲ್ ಇದೆ F1 ಜನರೇಷನ್ ಇಂದ ಸಿಕ್ಕಿರೋದ್ರಲ್ಲಿ ಅಲ್ವಾ? ಯಾವ್ಯಾವ್ದು? ಎತ್ತರಕ್ಕೆ ಸಂಬಂಧಪಟ್ಟಂತೆ ಅದು ಎತ್ತರವಾಗಿರ್ಬಹುದು ಅಥವಾ ಗಿಡ್ಡವಾಗಿರ್ಬಹುದು. ಕ್ಯಾಪಿಟಲ್ ಟಿ ಇರಬಹುದು, ಇಲ್ಲ ಸ್ಮಾಲ್ ಟಿ ಇರಬಹುದು. ಅದೇ ತರ ಹೂವಿನ ಬಣ್ಣಕ್ಕೆ ನೋಡಿದ್ರೆ ಕೂಡ ಹೂವು ಕೆಂಪಿರಬಹುದು ಅಥವಾ ಬಿಳಿ ಇರಬಹುದು. ನಮ್ಗೆ F1 ಜನರೇಷನ್ ಅಲ್ಲಿ ಕೆಂಪು ಬಣ್ಣ ಕಾಣ್ತಾ ಇದ್ರು, ಆ ಜೀನಲ್ಲಿ ಏನಿರ್ತದೆ ಕಾಪಿ, ಅದರಲ್ಲಿ ಬಿಳಿ ಬಣ್ಣದ್ದು ಕೂಡ ಇರಬಹುದು. ಹಾಗಾಗಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಈ ರೀತಿಯಾಗಿ ಇರಬಹುದು. ಹಾಗಾಗಿ F2 ಜನರೇಷನ್ಗೆ ಚಕ್ಕರ್ ಬೋರ್ಡ್ ಅನ್ನ ಬರೆಯುವಾಗ ಏನ್ ಮಾಡ್ತೀವಿ? ಕ್ಯಾಪಿಟಲ್ ಟಿ ಇರುವಂತದ್ದು ಕ್ಯಾಪಿಟಲ್ ಆರ್ ಜೊತೆ ಇರಬಹುದು, ಕ್ಯಾಪಿಟಲ್ ಟಿ ಇರುವಂತದ್ದು ಸ್ಮಾಲ್ ಆರ್ ಜೊತೆನೂ ಇರಬಹುದು. ಅದೇ ತರ ಸ್ಮಾಲ್ ಟಿ ಅನ್ನುವಂಥದ್ದು ಕ್ಯಾಪಿಟಲ್ ಆರ್ ಜೊತೆ ಇರಬಹುದು, ಸ್ಮಾಲ್ ಟಿ ಅನ್ನುವಂಥದ್ದು ಸ್ಮಾಲ್ ಆರ್ ಜೊತೆ ಇರಬಹುದು. ಈ ರೀತಿಯಾಗಿ ಲಿಂಗಾಣುಗಳು ಇರುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಕ್ಯಾಪಿಟಲ್ ಟಿ ಸ್ಮಾಲ್ ಆರ್, ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ಸ್ಮಾಲ್ ಆರ್. ಇದರ ಅರ್ಥ ಇಷ್ಟೇ, ಲಿಂಗಾಣುವಿನಲ್ಲಿ ಎತ್ತರಕ್ಕೆ ಸಂಬಂಧಪಟ್ಟಂತೆ ಎತ್ತರವಾದ ಗಿಡಗಳು ಮತ್ತೆ ಕೆಂಪು ಹೂ ಬಿಡುವ ಗುಣಗಳುಳ್ಳಂತಹ ಗುಣ ಬಂದಿರಬಹುದು, ಅಥವಾ ಲಿಂಗಾಣುವಿನಲ್ಲಿ ಈ ರೀತಿನೂ ಆಗಿರಬಹುದು. ಹೇಗೆ? ಎತ್ತರ ಆಗಿರ್ತದೆ ಆದ್ರೆ ಬಿಳಿ ಹೂಗಳನ್ನ ಬಿಡುವಂತಹ ಗುಣ ಬಂದಿರಬಹುದು. ಅಥವಾ ಲಿಂಗಾಣುವಿನಲ್ಲಿ ಯಾವ ತರ ಆಗಿರಬಹುದು ಅಂದ್ರೆ ಸಸ್ಯ ಗಿಡ್ಡದಾಗಿರ್ತದೆ, ಹೂವು ಕೆಂಪಾಗಿರ್ಬಹುದು. ಅಥವಾ ಲಿಂಗಾಣು ಎತ್ತರಕ್ಕೆ ಸಂಬಂಧಪಟ್ಟಂತೆ ಗಿಡ್ಡವಾಗಿರುವಂತಹ ಸಸ್ಯಗಳನ್ನ ಹೊಂದಿರಬಹುದು, ಜೊತೆಗೆ ಸ್ಮಾಲ್ ಆರ್ ಅನ್ನುವಂಥದ್ದು ಬಿಳಿ ಹೂಗಳನ್ನ ಬಿಡುವಂಥದ್ದನ್ನು ಸೂಚಿಸ್ತದೆ. ಈಗ ಮತ್ತೊಂದು ಬೀಜ ಸ್ವಕೀಯ ಪರಾಗಸ್ಪರ್ಶ ಮಾಡುವಾಗ ಇದು ಕೂಡ ಅದೇ ರೀತಿಯಾಗಿ ಹೊಂದಿರ್ತದೆ ಅಲ್ವಾ? ಇಲ್ಲೇನ್ ಬರೆದಿರ್ತೀರಿ ಇಲ್ಲೂ ಕೂಡ ಅದನ್ನೇ ಬರೆಯುವಂಥದ್ದು. ಚಕ್ಕರ್ ಬೋರ್ಡ್ ಅನ್ನ ಬರೆದಾಗ ಈ ರೀತಿ ಮಧ್ಯದ ಯಾವ್ದೋ ಒಂದು ತಗೊಂಡು ತೋರಿಸ್ತೀನಿ ನೋಡಿ. ಈಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಈ ಚಕ್ಕರ್ ಬೋರ್ಡ್ ಅನ್ನ ಬರೆಯುವಂಥದ್ದು. ಇದರಲ್ಲಿ ಸಸ್ಯಗಳ ವಿಧಗಳ ಅನುಪಾತ ಎಷ್ಟು ಬರ್ತದೆ? 9:3:3:1. ಇದು ಸಸ್ಯಗಳ ವಿಧಗಳ ಅನುಪಾತವಾಗಿದೆ. ಅಂದ್ರೆ 9 ಎತ್ತರದ ಹಾಗೂ ಕೆಂಪು ಹೂಗಳನ್ನು ಬಿಡುವ ಸಸ್ಯಗಳಾಗಿರ್ತವೆ. 3 ಏನಿದೆ ಅದು ಎತ್ತರದ ಸಸ್ಯ ಜೊತೆಗೆ ಬಿಳಿ ಹೂಗಳನ್ನ ಬಿಡುವಂತಹ ಸಸ್ಯ.
ಉಳಿದಿರೋ 3 ಗಿಡ್ಡ ಸಸ್ಯ ಆದ್ರೆ ಕೆಂಪು ಹೂಗಳನ್ನ ಬಿಡುವಂತಹ ಸಸ್ಯ. ಒಂದು ಮಾತ್ರ ಗಿಡ್ಡ ಸಸ್ಯ ಜೊತೆಗೆ ಬಿಳಿ ಹೂಗಳನ್ನ ಸಸ್ಯವಾಗಿರುತ್ತದೆ. ಇದು ಸಸ್ಯಗಳ ವಿಧಗಳ ಅನುಪಾತ 9:3:3:1. ಥ್ಯಾಂಕ್ ಯು.